ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಿಮಗೆಲ್ಲ ಮಸಾಲ ಪುರಿ ಅಥವಾ ಖಾರದ ಪುರಿ ಅಂತಾರೆ. ಇದೆಲ್ಲ ಹೆಂಗೆ ಮಾಡೋದು ಮತ್ತು ಇದಕ್ಕೇನೇನು ಸಾಮಾನು ಬೇಕಾಗ್ತಾವೆ ಅಂತಂದೇಳಿ ಇವತ್ತಿನ ದಿವಸ ನಾನು ನಿಮಗೆಲ್ಲ ತೋರಿಸ್ಕೊಂಡು ಬರ್ತೀನಿ. ಇದನ್ನು ನೀವು ಬೆಳಗಿಂದ ನಾಷ್ಟಕ್ಕಾದರೂ ಮಾಡ್ಕೋಬೋದು, ಇಲ್ಲ ಸಾಯಂಕಾಲ ಚಹಾ ಜೊತೆಗೆ ಬೇಕಾದ್ರೂ ನೀವು ಮಾಡ್ಕೋಬೋದು. ಭಾಳನ ಡಿಫ್ರೆಂಟಾಗಿರ್ತಾವೆ, ತಿನ್ನೋದಕ್ಕಂತೂ ಭಾಳನ ರುಚಿಯಾಗಿರ್ತಾವೆ. ಬರೀ ಹಂಗಿದ್ದ ಮಾಡೋದು ಹೆಂಗೆ ಅಂತೇಳಿ ನೋಡೋಣ ಅಂತ. ಮೊದಲಿಗೆ ನಾನಿಲ್ಲೇ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಜರಡಿ ಹಿಡ್ಕೊಂಡು ಇಟ್ಕೊಂಡಿದ್ದೆ. ಆ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತೀನಿ. ಮತ್ತು ಅರ್ಧ ಕಪ್ನಷ್ಟು ನಾನಿಲ್ಲಿ ಬಾಂಬೆ ರವೆ ಅಥವಾ ಜಿನಗನ್ ರವೆ ಅಂತಾರಲ್ಲ, ಆ ರವಾನ ತೊಗೊಂಡೇನಿ. ಸ್ವಲ್ಪ ರವೆ ಜಿನಗನ ಇರಲಿ, ಇಲ್ಲಾಂದ್ರೆ ಒಂದು ರೌಂಡ್ ಮಿಕ್ಸಿ ಹಾಕೊಂಡು ಬಂದುಬಿಡ್ರಿ ಇದನ್ನು. ಮತ್ತು ಒಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ಹಸೆಬೇಳೆ ಹಿಟ್ಟು ಅಥವಾ ಕಡ್ಲಿಬೇಳೆ ಹಿಟ್ಟು ಅಂತ ಅಂತೀವಲ್ಲ, ಅದನ್ನು ಹಾಕ್ಕೊಂಡಿನಿ. ಮತ್ತು ಇಲ್ಲೇ ಒಂದು ಉಳ್ಳಾಗಡ್ಡಿನ ನಾನು ಚಲೋ ತಂಗ ಹೆರ್ಜು ಮುಳ್ಳಿಗೆ ಸಣ್ಣಾಗಿ ಹೆರ್ಚ್ಕೊಂಡು ಬರ್ಬೇಕ್ರಿ. ಇಲ್ಲಾಂದ್ರೆ ಪುರಿಗಳು ಕಟ್ಟಾಗ್ಬಿಡ್ತಾವೆ. ಇದು ಉಳ್ಳಾಗಡ್ಡಿ ನೀವು ದೊಡ್ಡ ತೊಗೊಂಡ್ರಿ ಅಂತಂದ್ರೆ ಅದಕ್ಕೋಸ್ಕರ ನಾನಿಲ್ಲಿ ಉಳ್ಳಾಗಡ್ಡಿಯನ್ನು ಹೆರ್ಜು ಮುಳ್ಳಿಗೆ ಹೆರ್ಚ್ಕೊಂಡು ಬಂದೀನಿ. ಈಗ ಇದಕ್ಕೆ ಮತ್ತು 1-2 ಸ್ಪೂನಷ್ಟು ಕೆಂಪು ಖಾರನ ಹಾಕ್ಕೊತೀನಿ. ನೀವು ಬೇಕಿದ್ರೆ ಹಸಿ ಖಾರನೂ ಹಾಕ್ಕೋಬೋದು. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿನಿ. ಮತ್ತು ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಮತ್ತು ಕರಿಬೇವು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಮತ್ತು 1-2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ರಿ. ಕಾಯಿಸಾದರೂ ಹಾಕ್ಕೊಳ್ರಿ, ಹಂಗೆ ಬೇಕಾದರೂ ಹಾಕ್ಕೊಳ್ರಿ, ನಡೀತೈತಿ. ಮತ್ತು ಒಂದು ಸ್ವಲ್ಪ ಕಸ್ತೂರಿ ಮೆಥಿ ಇರುತ್ತಲ್ಲ, ಅದನ್ನು ಕೂಡ ಚಲೋ ತಂಗ ಕೈಯಿಂದ ಕ್ರಷ್ ಮಾಡಿ ಹಾಕ್ಕೊಳ್ರಿ. ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತಾವ್ರಿ. ಇವನ್ನ ನೀವು ಮೊಸರು ಜೊತೆಗೂ ತಿನ್ಬೋದು, ಹಂಗನೂ ತಿನ್ಬೋದು, ಅಥವಾ ಚಹಾ ಜೊತೆಗೆ ಸಾಯಂಕಾಲ ಚಹಾದೊಳಗೆ ಇದನ್ನು ಎದ್ದುಕೊಂಡು ಬೇಕಾದ್ರೂ ತಿನ್ಬೋದು ರೀ. ಭಾಳ ರುಚಿಯಾಗಿರ್ತಾವ್ರಿ. ಈಗ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಕೈಯಿಂದ. ಅಂದ್ರೆ ಇದೆಲ್ಲ ಮಿಕ್ಸ್ ಆಗ್ಬೇಕ್ರಿ. ಅದಕ್ಕೋಸ್ಕರ ಚಲೋ ತಂಗ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಆ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನಾದ್ಕೊಳ್ರಿ. ನೀವು ಚಪಾತಿ ಹಿಟ್ಟು ಹೆಂಗೆ ನಾದ್ಕೊತಿರಲ್ಲ, ಸ್ವಲ್ಪ ಅಷ್ಟಾದ್ರೆ ಸಾಕ್ರಿ. ಅಂದ್ರೆ ಭಾಳ ಅಳ್ಳಕ್ಕೆ ನಾದ್ಕೊಳೋದಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಗಟ್ಟಿನೇ ಇರಲಿ. ಅಂದ್ರೆ ಪುರಿಗತ್ತೆ ಇದನ್ನು ಲಟ್ಟಿಸ್ಕೋಬೇಕಾಕೈತಲ್ಲ, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಗಟ್ಟಿಯಾಗಿನ ನಾದ್ಕೊಳ್ರಿ. ಈ ರೀತಿ ಚಲೋ ತಂಗ ಸ್ವಲ್ಪ ನೀರು ಹಾಕ್ಕೊಂಡು, ಒಮ್ಮಕ್ಳು ನೀರು ಹಾಕ್ಕೊಂಡು ನಾದ್ಕೊಳೋದಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ನಾದ್ಕೊಳ್ರಿ. ನೋಡಿರಿ, ಈ ರೀತಿಯಾಗಿ ನಾನು ಹಿಟ್ಟನ್ನು ನಾದಿಟ್ಕೊತೀನಿ. ಇದು ಒಂದು 15-20 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ರಿ. ಒಂದು ಹಸಿ ತರವಿ ಸ್ವಲ್ಪ ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ, ಅದನ್ನು ಸ್ವಲ್ಪ ನೆನೆಸ್ಕೊಂಡು ಹಿಂಡಿ ಅದನ್ನು ಇದಕ್ಕೆ ಮುಚ್ಚಿ ಒಂದು 15-20 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ರಿ. ಈಗ 15-20 ನಿಮಿಷ ಇದಾಗೈತಿ, ನೆಂದೈತಿ. ಇದನ್ನು ಮತ್ತೆ ಚಲೋ ತಂಗ ಸ್ವಲ್ಪ ಮಿತ್ಕೊಳ್ರಿ. ನೀವು ಎಷ್ಟು ಚಲೋ ತಂಗ ಮಿತ್ಕೊಳ್ತಿರಲ್ಲ ಪುರಿ, ಅಷ್ಟು ಚಲೋ ತಂಗ ಉಬ್ಬಿ ಬರ್ತಾವೆ. ಅದಕ್ಕೋಸ್ಕರ ಇದು ಮಿತ್ಕೊಳ್ಳೋ ಪ್ರೊಸೆಸ್ ಕೂಡ ಭಾಳನ ಇಂಪಾರ್ಟೆಂಟ್. ಚಲೋ ತಂಗ ಇದನ್ನೆಲ್ಲ ಮಿತ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟೆಷ್ಟು ಉಳ್ಳಿ ಬೇಕಲ್ಲ ಅಷ್ಟಷ್ಟು ಉಳ್ಳಿಗಳನ್ನು ಕಟ್ ಮಾಡ್ಕೊಳ್ರಿ. ನಾನಿಲ್ಲೇ ಪೂರಿ ಎಷ್ಟಿರ್ತಾವಲ್ಲ ಅಷ್ಟು ಮಾತ್ರ ಮಾಡ್ಕೊಂಡೀನಿ. ನಿಮಗೇನೋ ಸ್ವಲ್ಪ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊಳ್ರಿ, ಸಣ್ಣದು ಬೇಕಂದ್ರೆ ಸಣ್ಣದು ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ಉಳ್ಳಿಗಳನ್ನು ಮಾಡಿ ಕಡ್ದಿಟ್ಕೊಳ್ರಿ. ದಯವಿಟ್ಟು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಒಂದು ಲೈಕ್ ಬಟನನ್ನು ಒತ್ತೋದನ್ನು ಮರಿಬೇಡ್ರಿ. ನೋಡಿರಿ, ಈ ರೀತಿಯಾಗಿ ನಾನು ಎಲ್ಲ ಉಳ್ಳಿಗಳನ್ನು ಮಾಡಿಟ್ಕೊಂಡೇನಿ. ಈಗ ಒಂದೊಂದು ನಾನು ನಿಮಗೆ ಲಟ್ಟಿಸಿ ತೋರಿಸ್ತೀನಿ. ನೋಡಿರಿ, ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ. ಎಣ್ಣೆ ಹಚ್ಕೊಂಡು ಇವನ್ನ ಲಟ್ಟಿಸ್ಕೊಳ್ರಿ. ಭಾಳ ದಪ್ಪನೂ ಲಟ್ಟಿಸ್ಕೊಳೋದಕ್ಕೆ ಹೋಗ್ಬೇಡ್ರಿ, ಮತ್ತು ಭಾಳ ತೆಳ್ಳಗೂ ಲಟ್ಟಿಸ್ಕೊಳೋದಕ್ಕೆ ಹೋಗ್ಬೇಡ್ರಿ. ಈ ರೀತಿ ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ರಿ. ನೋಡಿರಿ, ಇಷ್ಟಿದ್ರೆ ಸಾಕು. ನೀವು ಭಾಳ ದಪ್ಪ ಲಟ್ಟಿಸ್ಕೊಂಡ್ಬಿಟ್ರಿ ಅಂತಂದ್ರೆ ಆರಿದ ಮೇಲೆ ಇದು ತಿನ್ನೋದಕ್ಕೆ ಚಲೋ ಅನಿಸೋದಿಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ತೀರ ದಪ್ಪನೂ ಅಲ್ಲ, ತೀರ ತೆಳ್ಳಗೂ ಅಲ್ಲ, ಆ ರೀತಿಯಾಗಿ ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಡ್ರಿ. ಎಣ್ಣೆ ಹಚ್ಕೊಂಡು ಇವನ್ನ ಲಟ್ಟಿಸ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ನಾವು ಇವನ್ನೆಲ್ಲ ಬೇಗ ಕರ್ಕೊಂಡು ಬಿಡ್ಬೋದು. ಈಗ ಎಣ್ಣೆ ಚಲೋ ತಂಗ ಕಾದೈತಿ. ಕಾದಿರುವಂಥ ಎಣ್ಣೆಗೆ ಈ ಪೂರಿಗಳನ್ನು ಹಾಕ್ಕೊಳ್ರಿ. ನಾವು ಜಾಸ್ತಿ ಇದನ್ನೇನು ಪ್ರೆಸ್ ಮಾಡ್ಕೊಳೋದು ಕೂಡ ಬೇಡ. ಸ್ವಲ್ಪ ಚಮಚನಿಂದ ನೀವು ಒಂಚೂರು ಒತ್ಕೊಂಡ್ಬಿಟ್ರಿ ಅಂದ್ರೆ ಪುರಿಗಳು ಬುರು ಅಂತಂದೇಳಿ ಉಬ್ಬಿ ಬರ್ತಾವೆ. ನೋಡಿರಿ, ಅಷ್ಟು ಮಸ್ತ್ ಉಬ್ಬುತ್ತಾವೆ ಪುರಿಗಳು. ನೋಡಿರಿ, ಈ ರೀತಿಯಾಗಿ ಸ್ವಲ್ಪ ಅಂಚಿನೆಲ್ಲ ಚಲೋ ತಂಗ ಕರ್ಕೊಂಡ್ಬಿಡ್ರಿ. ನೋಡಿರಿ, ಕಲರ್ ಕೂಡ ಎಷ್ಟು ಮಸ್ತ್ ಬಂದವು ಪುರಿದ. ನೋಡೋದಕ್ಕೂ ಚಂದ ಅನ್ನಿಸ್ತಾವ್ರಿ, ಮತ್ತು ತಿನ್ನೋದಕ್ಕೂ ಭಾಳನ ಡಿಫ್ರೆಂಟಾಗಿರ್ತವೆ, ಮತ್ತು ಭಾಳ ರುಚಿಯಾಗಿರ್ತವೆ. ಮತ್ತು ಜಾಸ್ತಿ ಸಾಮಾನುಗಳು ಕೂಡ ಬೇಕಾಗೋದಿಲ್ಲ ರೀ. ಮನೆಯೊಳಗೆ ಇರುವಂಥ ಸಾಮಾನುಗಳನ್ನು ಉಪಯೋಗಿಸ್ಕೊಂಡು ನಾನಿಲ್ಲಿ ಈ ಪುರಿಗಳನ್ನು ಮಾಡೇನಿ. ಸ್ವಲ್ಪ ಡಿಫ್ರೆಂಟಾಗಿರ್ತವೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿರಿ. ಹೆಂಗಾಗಿತ್ತು ಅಂತೇಳಿ ನನಗೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನೋಡಿರಿ, ಈ ರೀತಿಯಾಗಿ ನಾನು ಪುರಿಗಳನ್ನು ಕರೆದಿಟ್ಕೊಂಡೀನಿ. ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿರ್ತಾವೆ ರೀ. ಹೊರಗಡೆ ಸ್ವಲ್ಪ ಕ್ರಿಸ್ಪಿ ಇರ್ತಾವೆ, ಒಳಗಡೆ ಭಾಳನ ಸ್ಮೂತಾಗಿರ್ತಾವೆ ರೀ. ನೀವು ಇದನ್ನು ಮೊಸರು ಜೊತೆಗೆ ಬೇಕಾದರೂ ಹಚ್ಕೊಂಡು ತಿನ್ಬೋದು ರೀ. ಮತ್ತು ಇಲ್ಲಾಂದ್ರೆ ತುಪ್ಪ ಹಚ್ಕೊಂಡು ತಿನ್ಬೋದು. ಬಿಸಿ ಇದ್ದಾಗ ತುಪ್ಪ ಹಚ್ಕೊಂಡು ಬೇಕಾದರೂ ತಿನ್ಬೋದು, ಹಂಗನೂ ತಿನ್ಬೋದು. ಅಷ್ಟು ರುಚಿಯಾಗಿರ್ತಾವೆ ರೀ ಪೂರಿಗಳು. ನೋಡಿದ್ರಲ್ಲ, ನಂದು ರೆಸಿಪಿ ಇಷ್ಟ ಆಗಿ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.